ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಇನ್ನೂ ಜಮೆ ಆಗಿಲ್ಲ. ಹಾಗೆ 20ನೇ ಕಂತಿನ ಹಣ ಸಹ ನಮ್ಮ ಖಾತೆಗಳಿಗೆ ಇನ್ನೂ ಜಮೆ ಆಗಿಲ್ಲ ಅಂತ ತುಂಬ ಜನ ಮಹಿಳೆಯರು ಹೇಳ್ತಿದ್ದಾರೆ. ಹಾಗೆ ತುಂಬ ಜನ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ವೀಕ್ಷಕರೇ, ಇಲ್ಲಿ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬಂದ್ಬಿಟ್ಟು ಜಮೆ ಆಗ್ತಾ ಇರುವಂಥದ್ದು. ಹಾಗಾದರೆ ನಿಮ್ಮ ಖಾತೆಗಳಿಗೆ ಇಲ್ಲಿ 6,000 ರೂಪಾಯಿ ಹಣ ಹೇಗೆ ಬಂದು ಜಮೆ ಆಗ್ತಾ ಇದೆ, ಹಾಗೆ ನಿಮ್ಮ ಖಾತೆಗಳಿಗೆ ಯಾವಾಗ ಈ ಒಂದು 6,000 ರೂಪಾಯಿ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವೀಕ್ಷಕರೇ, ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು, ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಒಂದು ಸಣ್ಣ ರಿಕ್ವೆಸ್ಟ್ ಇದೆ ನನ್ನದು. ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡೋಕ್ಕೂ ಸಹ ಹೋಗಕ್ಕೆ ಹೋಗಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೂ ಸಹ ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತು ಆಗಿರ್ಬೋದು, 20ನೇ ಕಂತು ಆಗಿರ್ಬೋದು, ತುಂಬ ಜನ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಇನ್ನೂ ಜಮೆ ಆಗಿಲ್ಲ. ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಂತ ಹಂತವಾಗಿ ಜಿಲ್ಲೆಗಳಿಗೆ, ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ದಿನದಿಂದ ದಿನಕ್ಕೆ ಜಮೆ ಆಗ್ತಾ ಹೋಗ್ತಾ ಇರೋದು. ಹಾಗೆಯೇ ನಿಮ್ಮ ಖಾತೆಗಳಿಗೂ ಸಹ ಸ್ವಲ್ಪ ದಿನಗಳ ಒಳಗೆ, ಇನ್ನು ಕೆಲವೇ ದಿನಗಳ ಒಳಗೆ ಈ ಒಂದು 19ನೇ ಕಂತಿನ ಹಣ ಹಾಗೆ 20ನೇ ಕಂತಿನ ಹಣ ಏನಿದೆ, ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೂ ಸಹ ಜಮೆ ಆಗುತ್ತೆ. ಇಲ್ಲಿ ಈ ಒಂದು 20ನೇ ಕಂತಿನ ಹಣ ಏನಿದೆ, ಮೊದಲನೇ ಹಂತದಲ್ಲಿ ಬೆಂಗಳೂರಿನ ಫಲಾನುಭವಿಗಳಿಗೆ ಜಮೆ ಆಗಿರುವಂಥದ್ದು. ಹಾಗೆ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಜಮೆ ಆಗಿರೋದು. ನೀವು ನೋಡ್ತಾ ಇರ್ಬೋದು, ನಾನು ಇಂದಿನ ವಿಡಿಯೋಗಳಲ್ಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಸುತ್ತಮುತ್ತಲ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಈ ಒಂದು 20ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಿದೆ. ಸ್ವಲ್ಪ ಪ್ರೋಸೆಸ್ ಸ್ಲೋ ಇರ್ಬೋದು, ಅದು ಖಂಡಿತವಾಗ್ಲೂ ಎಲ್ಲರಿಗೂ ಸಹ ಜಮೆ ಆಗಿದೆ, ಜಮೆ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ. ಖಂಡಿತವಾಗ್ಲೂ ಎಲ್ಲ ಬ್ಯಾಂಕ್ಗಳಿಗೂ, ಎಲ್ಲ ಜಿಲ್ಲೆಯ ಬ್ಯಾಂಕ್ಗಳಿಗೂ ಸರ್ಕಾರದ ಕಡೆಯಿಂದ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಹಣ ಬಿಡುಗಡೆ ಆಗಿ ಎಲ್ಲರ ಖಾತೆಗಳಿಗೂ, ಮಹಿಳೆಯರು ಇದ್ದಾರಲ್ಲ ಅವರೆಲ್ಲರ ಖಾತೆಗಳಿಗೂ ಈ ಒಂದು ಹಣ ಜಮೆ ಆಗ್ತಾ ಹೋಗ್ತದೆ. ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಒಂದು 100% ಒಂದು 60% ಜನಕ್ಕೆ ಈ ಒಂದು ಹಣ ಬಂದ್ಬಿಟ್ಟು ಜಮೆ ಆಗಿದೆ. ಅಂದರೆ 60% ಅಷ್ಟು ಜನಕ್ಕೆ ಮಹಿಳೆಯರಿಗೆ ಈ ಒಂದು 2,000 ರೂಪಾಯಿ ಹಣ 20ನೇ ಕಂತಿನ ಹಣ ಜಮೆ ಆಗಿರುವಂಥದ್ದು. ಕೆಲವರಿಗೆ ಮಾತ್ರ ಈ ಒಂದು ಹಣ ಜಮೆ ಆಗಿಲ್ಲ. ಸೊ ಆಗ್ತಾ ಹೋಗುತ್ತೆ. ಅದು ಸಹ ಖಂಡಿತವಾಗ್ಲೂ ಇಲ್ಲಿ ಸರ್ವರ್ ಇಶ್ಯೂ ಆಗಿರ್ಬೋದು, ಅಥವಾ ಸ್ವಲ್ಪ ಪ್ರೋಸೆಸ್ ಸ್ಲೋ ಇರೋ ಕಾರಣದಿಂದ ಸ್ವಲ್ಪ ಡಿಲೇ ಆಗಿರ್ಬೋದು. ಖಂಡಿತವಾಗ್ಲೂ ಈ ಒಂದು ತಿಂಗಳ ಒಳಗೆ ನಿಮಗೆ ಈ ಒಂದು 20ನೇ ಕಂತಿನ ಹಣ ಸಹ ಎಲ್ಲರ ಮಹಿಳೆಯರ ಖಾತೆಗೆ ಜಮೆ ಆಗಲಿಕ್ಕೆ ಶುರುವಾಗಿದೆ, ಜಮೆ ಆಗುತ್ತೆ. ಹಾಗೆ ಈ ಒಂದು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ, ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಮಹಿಳೆ ಆಗಿರ್ಬೋದು, ಈ ಒಂದು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆಯಾ ಇಲ್ವಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಸರಿನಾ? ಇನ್ನು ಈ ಒಂದು 6,000 ರೂಪಾಯಿ ಹಣ ಜಮೆ ಆಗ್ತಿರೋದಂತೂ ಗೊತ್ತಾಯಿತು. ಹಾಗಿದ್ರೆ ಈ ಒಂದು 6,000 ರೂಪಾಯಿ ಹಣ ಯಾವ ಮಹಿಳೆಯರಿಗೆ, ಯಾವ ಜನರಿಗೆ ಈ ಒಂದು 6,000 ರೂಪಾಯಿ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು ಏನಂತಪ್ಪ ಅಂದರೆ, ಇನ್ನೂ ಸಹ ನಮ್ಮ ಚಾನಲ್ಗೆ ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ, ಅಥವಾ ಈ ಒಂದು ವಿಡಿಯೋಗೆ ಇನ್ನೂ ಸಹ ಲೈಕ್ ಕೊಟ್ಟಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಕೊಡಿ. ಇನ್ನು ಈ ಒಂದು 6,000 ರೂಪಾಯಿ ಹಣ ಬಂದ್ಬಿಟ್ಟು ಯಾವ ಮಹಿಳೆಗೆ ಜಮೆ ಆಗ್ತದೆ ಅಂದರೆ, ಈ ಒಂದು 3 ಕಂತುಗಳಿದಾವಲ್ಲ, ಯಾವುದು 18, 19, 20. ಸೊ ಈಗ ಆಲ್ರೆಡಿ 20ನೇ ಕಂತಿನ ಹಣ ಜಮೆ ಆಗ್ತದೆ. ಯಾರ್ಯಾರಿಗೆ ಈ ಒಂದು 18 ಹಾಗೆ 19ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಿದೆಯಲ್ಲ ಅಂಥ ಮಹಿಳೆಯರಿಗೆ. ಹಾಗೆಯೇ ಈಗ ಕೆಲವರಿಗೆ ಈ ಒಂದು 19ನೇ ಕಂತು ಹಾಗೆ 20ನೇ ಕಂತು ಎರಡೂ ಸಹ ಬಾಕಿ ಇರುವಂಥದ್ದು. ಅಂಥ ಮಹಿಳೆಯರಿಗೆ ಈ ಒಂದು 19 ಹಾಗೆ 20ನೇ ಕಂತಿನ ಹಣ ಜಮೆ ಆಗಲಿಕ್ಕೆ ಶುರುವಾಗಿದೆ. ಸೊ ಒಂದೇ ಸತಿ ನಮಗೆ 6,000 ರೂಪಾಯಿ ಹಣ ಜಮೆ ಆಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಮೊದಲಿಗೆ ನಿಮಗೆ 19ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ. ಜಮೆ ಆದ ನಂತರ ಕೆಲವು ದಿನಗಳು, ಅಂದರೆ 2ರಿಂದ 3 ದಿವಸದೊಳಗೆ ನಿಮಗೆ 20ನೇ ಕಂತಿನ ಹಣ ಸಹ ಜಮೆ ಆಗುತ್ತೆ. ಅದಾದ ನಂತರ ಇನ್ನು ಇದೇ ತಿಂಗಳ ಒಳಗೆ ಈ ಒಂದು ಬಿಡುಗಡೆ ಆದಂತಹ 21ನೇ ಕಂತಿನ ಹಣನೂ ಸಹ ಬಂದು ಜಮೆ ಆಗುತ್ತೆ. ಓವರಾಲ್ ಅಂದರೆ ಟೋಟಲ್ ಆಗಿ ನಿಮಗೆ 6,000 ರೂಪಾಯಿ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ. ಈಗ 21ನೇ ಕಂತಿನ ಹಣ ಬಗ್ಗೆ ಮಾತಾಡೋದಾದರೆ, 21ನೇ ಕಂತಿನ ಹಣ ಯಾರಿಗೆ ಮೊದಲಿಗೆ ಜಮೆ ಆಗುತ್ತೆ ಅಂದರೆ, 20ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಿದೆಯಲ್ಲ ಅಂಥ ಮಹಿಳೆಯರಿಗೆ ಆದಷ್ಟು ಬೇಗ ಈ ಒಂದು 21ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ವೀಕ್ಷಕರೇ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನಲ್ ಕನ್ನಡ ಪ್ರೊಟೆಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಹ ಶೇರ್ ಮಾಡಿ. ತುಂಬ ಜನಕ್ಕೆ ಉಪಯೋಗವಂತಹ ಮಾಹಿತಿ, ಯಾವುದೇ ತರಹ ಗೌರ್ಮೆಂಟ್ ಅಪ್ಡೇಟ್ಸ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯಾವುದೇ ತರಹ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಕೊಡುವಂಥ ಲೈಕ್ಸು ನಮಗೆ ತುಂಬ ಉಪಯೋಗ ಆಗುತ್ತೆ, ಹಾಗೆ ಜನರಿಗೆ ರೀಚ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.